ಪೊಲೀಸರಾದ್ರೆ ಏನ್ರಿ ನಿಮ್ ದೌರ್ಜನ್ಯ? ಯಾಕ್ರಿ ಹಿಂಗ್ ತೊಂದರೆ ಕೊಡ್ತಾ ಇದ್ದೀರಾ? ಕಮಲ್ ಹಾಸನ್ ಮನವಿ ಕೊಡ್ಬಾರ್ದೇನ್ರಿ? ಯಾಕೆ ಮನವಿ ಕೊಡಬಾರ್ದು ಅಂದ್ರೆ ಏನ್ ಸರ್ ದೌರ್ಜನ್ಯ? ಇಷ್ಟೊಂದು ದೌರ್ಜನ್ಯ ಮಾಡಬೇಡಿ ಸರ್. ಏನ್ ಸರ್ ಮಾಡಿದೀವಿ ನಾವು? ಕಮಲ್ ಹಾಸನ್ ವಿರುದ್ಧನೂ ಮಾಡಕ್ ಬಿಡ್ತಾ ಇಲ್ಲ. ಕೇಸ್ ಹಾಕ್ತೀರೇನ್ರಿ ನೀವು? ನಾನು ಕಮಿಷನರ್ ಆಫೀಸ್ ಮನವಿ ಕೊಡ್ತೀನಿ ಅಂದ್ರೆ ತಪ್ಪೇನು? ಪಬ್ಲಿಕ್ ನೋಡ್ತಾ ಇದಾರೆ ಪ್ರತಿ ಸಂದರ್ಭದಲ್ಲಿ. ತಗೊಂಡೋಗಿ ಏನ್ರಿ ನನ್ಗನ್ನ ನಿಧಾನಕ್ಕೆ ಅಂದ್ರೆ ಇವರೆಲ್ಲ ನೋಡ್ತಾರೆ. ಯಾಕೆ ಬರ್ತಾರೆ ಇವ್ರ ಮನೆ ಹತ್ರ ಪೊಲೀಸರು ಅಂತ? ಏನ್ ಮಾಡಿದ್ದೀನಿ ಹೇಳಿ, ಏನ್ ಮಾಡಿದ್ದೀನಿ ಹೇಳಿ. ಇರಮ್ಮ ಒಂದ್ ನಿಮಿಷ ಹೇಳಿ. ಏನ್ ಹಾಕಿದ್ದೀನಿ ಇವತ್ತು ಏನ್ ಹಾಕಿದ್ದೀನಿ ನಾನು? ಏನ್ ಹಾಕಿದ್ದೀನಿ ಹೇಳಿ. ಜನರ ಮುಂದೆ ಹೇಳ್ರಿ, ಹೇಳಿ ಏನ್ ಹಾಕಿದ್ದೀನಿ ಹೇಳಿ. ಆಯ್ತು ಹೇಳಿ. ಎಷ್ಟೊತ್ತಿ ಹೇಳೋದು ನಿಮ್ಗೆ? ಮುಖ್ಯಮಂತ್ರಿಗೆ ಮನವಿ ಕೊಡಕ್ ಬಿಡಲ್ಲ. ಮುಖ್ಯಮಂತ್ರಿಗೆ ಮನವಿ ಕೊಡಕ್ ಹೇಳ್ರಿ. ಏನ್ರಿ ಎದುರಿಸ್ತೀರೇನ್ರಿ? ಜ್ವರ ಮಾತಾಡ್ಬೇಡಿ ಅಂದ್ರೆ ಹೇಳಿ 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 ಹೇಳಿ. ಬರಲ್ಲ ಹೇಳಿ. ನೀವೇನ್ರಿ ಅನ್ಕೊಂಡಿದ್ದೀರಾ? ಪೊಲೀಸ್ ಆದಿದ್ ಮಾತ್ರ ದೌರ್ಜನ್ಯನಾ? ನೀವ್ ಹೇಳ್ದಂಗೆ ನಾನ್ ಕೇಳ್ಬೇಕಾ? ಯಾಕೆ ಕೇಳ್ಬೇಕು? ಏನಂತ ಹಾಕಿದ್ದೀನಿ? ಕಮಲ್ ಹಾಸನ್ ಎಲ್ಲರೂ ಅವ್ರ ಅಭಿಮಾನಿಗಳನ್ನ ಬ್ಯಾನ್ ಮಾಡಿ ಅಂತ ಕಮಿಷನರ್ ಕೊಡ್ತೀನಿ ಅಂದಿದ್ದೀನಿ. ಯಾವ ರೀತಿ ಕೊಡ್ತೀವಿ? ರ್ಯಾಲಿ ಹೋಗಲ್ಲ, ಅದನ್ನ ಕೇಳಕ್ ಬಂದಿಲ್ಲ ನೀವು. ಬನ್ನಿ ಸ್ಟೇಷನ್ ಕೊಡಿ, ಬನ್ನಿ ಅಂದ್ರೆ ಏನದು ಬರೋದು? ಯಾಕೆ ಕರೀತೀರಿ? ಫೋನಲ್ಲೇ ಕೇಳಿ. ಯಾವ ಉದ್ದೇಶಕ್ಕೆ ಕೇಳ್ತೀರಿ ನೀವು? ಮುಖ್ಯಮಂತ್ರಿಗಳಿಗೆ ಬೆಳಗಾವಿ ವಿಚಾರದಲ್ಲಿ ಮನವಿ ಕೊಡ್ತೀನಿ ಅಂದ್ರೆ ಇಲ್ಲಿ ಕರ್ಕೊಂಡು ಹೋಗ್ಬಿಟ್ಟು ಸಂಜೆ ಗಂಟ ಕುಂಡ್ರಿಸ್ಕೊಂಡು ನನ್ನ ಮನೆ ಇಲ್ವೇನ್ರಿ? ನನಗೆ ಜೀವನ ಇಲ್ವಾ? ಏನ್ ಶಿವಕುಮಾರ್ ಹೇಳೋದು ಇಲ್ಲಿ ರಾಷ್ಟ್ರೀಯ ಬಾವುಟ ಆರಿಸಿದ್ ಇಷ್ಟೆಲ್ಲ ತೊಂದರೆ ಕೊಡ್ತಾ ಇದ್ದೀರೇನ್ರಿ? ತೊಂದರೆ ಕೊಡಬೇಡಿ. ಜಮೀರ್ ಅಹಮದ್ MLA ಆಗಿರ್ಬೋದು, ನಾನೊಬ್ಬ ಸಾಮಾನ್ಯನಾಗಿರ್ಬೋದು. ಮತ್ತೆ ಹೇಗ್ ತೊಂದರೆ ಕೊಡ್ತೀರಿ? ಮತ್ತೆ ಹೋಗಿ ಸುಮ್ನೆ ಕೊಡ್ತೀನಿ ಅಂದ್ರೆ ಬೆಳಿಗ್ಗೆ ಮನೆ ಹತ್ರ ಬಂದಿದ್ದೀರಲ್ಲ ಸರ್, ನಿಮ್ಗೇನ್ ಸರಿ ಅನ್ಸುತ್ತಾ ಇದು? ಅಲ್ಲ ನಿಮ್ಗೇನ್ ಸರಿ ಅನ್ಸುತ್ತಾ ಇದು? ಏನ್ ತಪ್ಪ? 20 ಜನ ಬರ್ತೀರಿ, ಇಲ್ಲಿ ಅಕ್ಕಪಕ್ಕ ಬಾಕಲ್ ಇದ್ ಮಾಡ್ತೀರಿ. ಇಲ್ಲಿ ನಾನು ಬಾಡಿಗೆ ಮನೇಲಿ ಇದ್ದೀನಿ, ನಾನು ಸ್ವಂತ ಮನೇಲಿ ಇಲ್ಲ. ನನ್ನ ಜೀವನ ಏನ್ರಿ ಆಗ್ತಾ ಇದೆ ಗೊತ್ತೇನ್ರಿ ನಿಮ್ಗೆ? ಈ ಹೋರಾಟಕ್ಕೆ ಬಂದ್ಬಿಟ್ಟು 20 ವರ್ಷ ನಾನು ಚಳುವಳಿ ಮಾಡ್ಕೊಂಡು ನನ್ನ ಜೀವನ ಹಾಳಾಗಿದೆ. ನಾನು ಫುಟ್ಪಾತಲ್ಲಿ ವ್ಯಾಪಾರ ಮಾಡ್ತಾನೆ, ಸಾವುಕಾರ ಅಲ್ಲ. ನನ್ನ ಮನೆ ಬಾಡಿಗೆ ಕಟ್ಟಕ್ ಆಯ್ತಲ್ಲ, ಒಂದ್ ಅಕ್ಕಿ ತರಕ್ ಆಗ್ತಾ ಇಲ್ಲ. ಎಷ್ಟ್ ದಿನ ಕೊಡ್ತೀರಿ ತೊಂದ್ರೆ? ಎಷ್ಟ್ ದಿನ ಕೊಡ್ತೀರಿ? ರೇವಡಿಗಳ ತರ ನಮ್ಮನ್ನ ನೋಡ್ತಾ ಇದ್ದೀರಿ. ನಾವ್ ಯಾವ್ದು ರೇವಡಿಗಳಲ್ಲ. ಮಾಡ್ತಾ ಇದ್ದೀರಿ ತಗೊಂಡೋಗಿ ನಮ್ಮನ್ನ ಮಾನಸಿಕ ನೀನ್ ಸುಮ್ನೆ ರಮ್ಮ, ಮಾನಸಿಕವಾಗಿ ಹಿಂಸೆ ಕೊಡಬಾರ್ದು. ಏನು ಗೊತ್ತಾ, ನಮಗೂ ಒಂದು ಇದಿರುತ್ತೆ. ಮತ್ತೆ ಕೊಡ್ತಾ ಇದ್ದೀರಾ ಇರಮ್ಮ. ಯಾವ ತರ ಮಾಡ್ತಾ ಇದ್ದೀರಿ? ಇಲ್ಲಿರೋಂಥ ಓನರ್ ಇರೋದ್ರಿಂದ ನಮ್ಮನ್ನ ಬಚಾವ್ ಮಾಡಿದ್ದಾರೆ. ಬೇರೆಯವ್ರಾಗಿದ್ರೆ ನಮ್ಮನ್ನ ಓಡಿಸಿರೋರು. ಅವ್ರು ಇವಾಗ ಬಂದವ್ರೆ ಬಿಡಿ, ಅವ್ರು ಹೊಸದಾಗಿ ಬಂದವ್ರೆ. ನೀವು ಓನರ್ಗೆ ಹೋಗಿ ಕೇಳ್ರಿ. ಪಾಪ ಅಕ್ಕ ಪಕ್ಕ ಬಂದ್ ಪೊಲೀಸರು ಯಾಕೆ ಬರ್ತಾರೆ ಅಂತಾರೆ. ಯಾಕೆ ಬರ್ತಾರೆ? ಮೊನ್ನೆ ಕರ್ಕೊಂಡು ಹೋದ್ರಿ ಮುಖ್ಯಮಂತ್ರಿಗಳು ಬೆಳಗಾವಿ ವಿಚಾರದಲ್ಲಿ ಮನವಿ ಕೊಡ್ತೀನಿ ಅಂತ. ಎಷ್ಟು ಗಂಟೆಗೆ ಬಿಟ್ರಿ? ನನಗೆ 10 ಗಂಟೆಗೆ ಬಿಟ್ರಿ. ನನ್ನ ಜೀವನ ಏನಾಗಿರ್ಬೇಕು? ಕಾನೂನು ಸುವ್ಯವಸ್ಥೆ. ಮುಖ್ಯಮಂತ್ರಿಗೆ ಮನವಿ ಕೊಡೋದು ಕಾನೂನು ಸುವ್ಯವಸ್ಥೆಗೆ ಅಡ್ಡ ಬರುತ್ತಾ? ಏನ್ ಸಂದರ್ಭ? ಇವತ್ತೇನು ಕಮಿಷನರ್ಗೆ ಒಂದು ಕಂಪ್ಲೇಂಟ್ ಕೊಡಕ್ಕೂ ನಿಮ್ಗೆ ಕೇಳ್ಬೇಕಾ? ಅದನ್ನ ತಿಳ್ಕೊಳ್ಳಿ. ಕರೆದ್ಬಿಟ್ಟು ಒಂದು ಫೋನಲ್ಲಿ ಮಾತಾಡಿ. ನನ್ನ ಫೋನ್ ಇಲ್ವಾ? ಮನೆ ಹತ್ರ ಬರ್ತೀರಿ, ಒಂದು 10 ಜನ ಬರ್ತೀರಿ, ತಿಳ್ಕೊಳ್ಳಿ, ಕೇಳಿ. ಬರ್ದ ಹಾಕಿಲ್ವಾ ಅಲ್ಲಿ? ತಮ್ಮ ಮನವಿ ಮಾಡ್ತೀನಿ ಅಂದ್ರೆ ನಿಮ್ಗೆ ಅರ್ಥ ಆಗಲ್ವಾ ಪೊಲೀಸರಿಗೆ? ಹೇಳಿ ಕೇಳಿ ಸರ್. ಹಂಗನ್ಬಿಟ್ಟು ಅಲ್ಲಿ ಬನ್ನಿ ಸ್ಟೇಷನ್ಗೆ. ಏನ್ ಜೀವನನೇ ಅದ ನಮ್ದು? ಕೆಟ್ಟೋನಲ್ಲ. ನೀವು ಬಂದು ಅಲ್ಲಿ ಕೇಳಿ ಒಂದು ಕಮಿಷನರ್ ಆಫೀಸ್ಗೆ ಹೋಗಕ್ಕೆ ನಿಮ್ಮನ್ನು ಪರ್ಮಿಷನ್ ತಗೊಂಡು ಹೋಗ್ಬೇಕಾ? ಮನವಿ ಮಾಡಕ್ ಪರ್ಮಿಷನ್ ತಗೊಂಡು ಹೋಗ್ಬೇಕಾ?
ಹೋರಾಟ ಮಾಡಿದ್ರೆ ನ್ಯೂಸೆನ್ಸ್ ಮಾಡಿದ್ರೆ ಕೇಳಿ. ಏನ್ ಸ್ಟೇಷನ್ ಬಂದ್ರೆ ಏನ್ ಬಿಟ್ಬಿಡ್ತೀರಾ? ಸಂಜೆ ಗಂಟ ಕುಣ್ಸಿರ್ತೀರಿ. ಎಷ್ಟ್ ಸತಿ ಮಾಡಿದ್ದೀರಿ ಮನೆ ಎದೆ ಮುಟ್ಟೇಳಿ ಎಷ್ಟ್ ಸತಿ ನನ್ನನ್ನ ತಗೊಂಡೋಗಿ ಸಂಜೆ ಗಂಟ ಕುಣ್ಸಿ. ನಾನು ಕೇಳೋದಿಲ್ರಿ, ಕಮಿಷನರ್ ಆಫೀಸ್ಗೆ ಹೋಗ್ತೀನಿ, ಬಂಧನ ಮಾಡೋದಿದ್ರೆ ಮಾಡಿ. ನಮ್ಮ ವಿಜಯವಾಹಿನಿ ನ್ಯೂಸ್ ಚಾನೆಲ್ನಲ್ಲಿ ಪ್ರಮೋಷನ್, ಜಾಹೀರಾತು, ಅಡ್ವರ್ಟೈಸ್ಮೆಂಟ್ ನೀಡಲು ಸಂಪರ್ಕಿಸಿ 9535808456.